ನಿನ್ನನ್ನು ಸಾಯಿಸೋದ್ರಲ್ಲಿ ನಾನು ಸೋತೆ. ಆದ್ರೆ ನನ್ನನ್ನು ನಾನು ಸಾಯಿಸ್ಕೊಳ್ಳೋದನ್ನ ಆ ದೇವ್ರು ಕೂಡ ತಡೆಯೋದಕ್ಕಾಗೋದಿಲ್ಲ. ಕೇಳ್ಬೇಡಪ್ಪ. ನಾನು ಬದುಕಬೇಕು ಅಂದ್ರೆ ನೀನು ದೊಡ್ಡ ಯಜಮಾನ್ರನ್ನ ನಿನ್ನ ಮನಸ್ಸಿನಿಂದ ಕಿತ್ತಾಕ್ಬೇಕು. ಇಲ್ಲ, ದೊಡ್ಡ ಯಜಮಾನ್ರೆ ಬೇಕು ಅನ್ನೋದಾದ್ರೆ ನಾನು ಸಾಯ್ತೀನಿ. ನನ್ನ ಹೆಣದ ಮೇಲೆ ದೊಡ್ಡ ಮಂಟಪ ಕಟ್ಟಿಸಿ ಅದ್ರ ಸುತ್ತ ಸಪ್ತಪದಿ ತುಳಿದು ಹಾಯಾಗಿರಿ. ನಾನು ಬೇಕಾ ದೊಡ್ಡ ಯಜಮಾನ್ರು ಬೇಕಾ? ಈಗಲೇ ನಿರ್ಧಾರ ಮಾಡು. ನನಗೆ ಅರ್ಥ ಆಯ್ತು ಬಿಡು. ನಿನಗೆ ದೊಡ್ಡ ಯಜಮಾನ್ರೆ ಬೇಕು ಅಲ್ಲ? ನಾನೇ 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 ಸಾಯ್ತೀನಿ. ಏನಾಯ್ತು ಪಾರ್ವತಿ ಅವರೇ? ನೀರೇನಾದ್ರೂ ಕುಡಿತೀರಾ? ತಗೊಳ್ಳಿ, ನೀರು ಕುಡೀರಿ, ಕುಡೀರಿ. ಪಾರ್ವತಿ, ಏನಾಯ್ತಮ್ಮ? ಯಾಕೆ ಕಿರ್ಚ್ಕೊಂಡೆ? ಕೆಟ್ಟ ಕನ್ಸ್ ಬಿತ್ತಮ್ಮ. ಅಪ್ಪನ್ನ ಮನೇಲೆ ಬಿಟ್ಟು ನೀನ್ ಇಲ್ಲಿ ಬಂದ್ ಮಲ್ಕೊಂಡಿದೀಯಲ್ಲ, ಅದಕ್ಕೆ ಕೆಟ್ಟ ಕನ್ಸು ಬಿತ್ತು ಅನ್ಸುತ್ತೆ. ಸುಸ್ತು ಬೇರೆ ಆಗಿದೀಯಾ? ಗಾಬರಿ ಬೇಡಮ್ಮ, ಏನು ಭಯ ಇಲ್ಲ, ಏನು ಆಗಲ್ಲ, ಆಯ್ತಾ? ಪಾರ್ವತಿ, ಏನಾಯ್ತು ಪಾರ್ವತಿ? ಪಾರ್ವತಿ ಏನಾಯ್ತು? ಯಾಕೆ ಕಿರ್ಚ್ಕೊಂಡ್ಲು? ಏನೋ ಕೆಟ್ಟ ಕನ್ಸು ಬಿತ್ತಂತೆ, ಅದಕ್ಕೆ ಬೆಚ್ಚು ಬಿದ್ದು ಕೂಗ್ಕೊಂಡಿದ್ದಾಳೆ. ಪಾರ್ವತಿ ತಡಿ, ನೀರು ಕೊಡ್ತೀನಿ, ಕುಡಿ. ಇಲ್ಲ, ನಾನು ಕೊಟ್ಟಿದ್ದೀನಿ, ಕುಡ್ದಿದ್ದಾರೆ. ಪಾರ್ವತಿ, ಡಾಕ್ಟರ್ ಕೊಡಿ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ಯಾ? ಹಾ, ತಗೊಂಡಿದ್ದಾರೆ. ಅಲ್ಲ ಪಾರ್ವತಿ. ಆದಿ, ನೀನೇನು ಗಾಬರಿ ಮಾಡ್ಕೋಬೇಡಪ್ಪ. ನನ್ನ ಮಗಳ ಜೊತೆನಲ್ಲಿ ನಾನಿರ್ತೀನಿ. ಹುಷಾರಾಗಿ ನೋಡ್ಕೋತೀನಿ. ನೀನ್ ನಿಶ್ಚಿಂತೆಯಿಂದ ಹೋಗಿ ನಿದ್ದೆ ಮಾಡು. ಸರಿ ಅಮ್ಮ. ಯಾಕಮ್ಮ ಸಂಕೋಚ ಮಾಡ್ಕೋತಿದೀಯಾ? ಅಮ್ಮನ್ ಮಡ್ಲಲ್ಲಿ ಮಲ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ಬಾರ್ದು. ನೀನ್ ನನ್ ಮಗಳು ಅಂತ ನಾನ್ ನಿಂಗೆ ಹೇಳಿದೀನಲ್ವಾ? ಬಾ ಮಲ್ಕೋ, ಬಾ. ಯಾಮಿನಿ. ಹಾ ಅತ್ತೆ. ನಿನಗಿಲ್ಲಿ ನಿದ್ದೆ ಬರ್ಲಿಲ್ಲ ಅಂದ್ರೆ ಮೇಲೆ ಇನ್ನೊಂದು ರೂಮ್ ನಲ್ಲಿ ಹೋಗಿ ಮಲ್ಕೊಮ್ಮ. ಇಲ್ಲ ಅತ್ತೆ, ನಾನು ಇಲ್ಲೇ ಇರ್ತೀನಿ. ಸರಿ. ಇವಳು ನನ್ನ ಮಗಳು. ನಾನು ನನ್ನ ಮಗಳ ಜೊತೆನೆ ಇರ್ತೀನಿ ಅಷ್ಟೇ. ಹಾಗಾದ್ರೆ ಅಖಿಲಮ್ಮ ನನ್ನ ಒಬ್ಳು ಒಳ್ಳೆ ಮಗಳಾಗಿ ಮಾತ್ರ ಒಪ್ಕೊಳ್ಳೋದಕ್ ಸಾಧ್ಯ ಹೊರತು ಯಾವ ಕಾರಣಕ್ಕೂ ಅವ್ರ ಸೊಸೆ ಅಂತ ಒಪ್ಕೊಳ್ಳಲ್ಲ. ಅದೇನಿದ್ರು ಯಾಮಿನಿಯವ್ರ ಮಾತ್ರ ಆಗೋಕ್ ಸಾಧ್ಯ. ಅಖಿಲಮ್ಮನ್ ಸೊಸೆಗಿರ್ಬೇಕಾಗಿರೋ ಅರ್ಹತೆಗಳೆಲ್ಲ ಯಾಮಿನಿ ಮೇಡಮ್ ಅಲ್ಲಿದೆ. ಹೌದು, ಯಾಮಿನಿ ಮೇಡಮು ಅಖಿಲಮ್ಮನ್ ಸೊಸೆ ಆಗೋಕ್ ಮಾತ್ರ ಅಲ್ಲ, ಯಜಮಾನ್ರಿಗೆ ಒಳ್ಳೆ ಹೆಂಡತಿ ಆಗೋಕು ಎಲ್ಲ ಅರ್ಹತೆ ಇದೆ. ಚೆನ್ನಾಗಿ ಓದಿದ್ದಾರೆ, ತುಂಬಾ ವಿಷಯ ತಿಳ್ಕೊಂಡಿದ್ದಾರೆ, ವ್ಯಾವಹಾರಿಕ ಜ್ಞಾನನೂ ಚೆನ್ನಾಗಿದೆ. ಮೇಲಾಗಿ ಯಜಮಾನ್ರ ಬಗ್ಗೆ ಕಾಳಜಿ ಪ್ರೀತಿ ಇದೆ.
ಈ ಅರಸನ್ ಕೋಟೆ ಸಾಮ್ರಾಜ್ಯದ ವಹಿವಾಟನ್ನ ನಿಭಾಯಿಸೋ ಬುದ್ಧಿವಂತಿಕೆ ಇದೆ. ನಮ್ಮ ಘನತೆಗೆ ಅರಸನ ಕೋಟೆ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಅಂತ ಹೇಳ್ಕೊಳ್ಳೋ ನಮ್ಮ ಗೌರವಕ್ಕೆ ನೀನು ತಕ್ಕ ಸೊಸೆನಮ್ಮ. ಅಖಿಲಮ್ಮನ್ ಸಮಕ್ ನಿಂತು ಮಾತಾಡೋ ಜಾಣತನ, ಧೈರ್ಯ ಇದೆ. ಹೌದು, ಈ ಎಲ್ಲ ಅರ್ಹತೆ ಇರೋ ಇವ್ರೆ ಯಜಮಾನ್ರಿಗೆ ಹೆಂಡತಿಯಾಗಿ ಬರ್ಬೇಕು. ಅಖಿಲಮ್ಮನ್ ಕನ್ಸಿಗೆ ಅರ್ಹತೆ ಇರೋ ತಕ್ಕ ಸೊಸೆ ಆಗ್ಬೇಕು. ಎಂತ ಸಂದರ್ಭ ಬಂದ್ರು ಇಬ್ರು ಒಟ್ಟಿಗೆ ನಿಂತು ಎದುರಿಸ ಯಾವುದೇ ಕಾರಣಕ್ಕೂ ನನ್ನನ್ನು ದೂರ ಮಾಡಬಾರ್ದು, ನನ್ ಬಿಟ್ಟು ಹೋಗ್ಬಾರ್ದು. ಹಾಗಂತ ಮಾತು ಕೊಡು. ಯಾಕಮ್ಮ ಪಾರ್ವತಿ, ಎಚ್ಚರ ಆಗೋಯ್ತಾ? ಇನ್ನೊಂದ್ ಸ್ವಲ್ಪ ಹೊತ್ತು ಮಲಗಿರ್ಬೇಕಾಗಿತ್ತು. ಅಮ್ಮ, ನನ್ ಮನೆಗ್ ಹೋಗ್ಲಾ? ಯಾಕಮ್ಮ, ಅಪ್ಪ ನೆನ್ಪಾಗ್ತಿದಾರ? ಇಲ್ಲಿಗೆ ಬರಕ್ ಹೇಳ? ಬೇಡಮ್ಮ, ದಯವಿಟ್ಟು ನನಗ್ ಮನೆಗ್ ಹೋಗೋದಕ್ಕೆ ಒಪ್ಪಿಗೆ ಕೊಡಿ. ಸರಿ, ಆದ್ರೆ ಒಂದ್ ಕಂಡೀಷನ್. ಏನಮ್ಮ? ಈಗ ಹೋದ್ರೆ ಮತ್ತೆ ವಾಪಸ್ ಈ ಮನೆಗೆ ಬರ್ಬಾರ್ದು. ಅಮ್ಮ, ಗಾಬರಿ ಆದ್ಯಾ? ಮನೆಗೆ ಹೋಗಿ ಪೂರ್ತಿ ಸುಧಾರಿಸ್ಕೊಂಡು ಹುಷಾರಾದ್ಮೇಲೆ ಬರ್ಬೇಕು, ಅದಕ್ಕಿಂತ ಮುಂಚೆ ಬರಬಾರ್ದು ಅಂತ ಹೇಳಿದೆ ಅಷ್ಟೇ. ಹೌದು ಅತ್ತೆ, ನಂದು ಅದೇ ಮಾತು. ಪಾರ್ವತಿ ಅವರೇ, ನೀವು ಮೊದ್ಲಿನ ತರ ಆಗ್ಬೇಕು. ಪಾರ್ವತಿ ಅಂದ್ರೆ ಪಾದರಸ. ನಿಮ್ಮನ್ನ ನಾನು ಹಾಗೆ ನೋಡ್ಬೇಕು ಅಂತ ಆಸೆ ಪಡ್ತೀನಿ. ಯಾವಾಗ್ಲೂ ಅಪ್ಪ ತಮ್ಮನ್ ಜೊತೆ ನಿನ್ ಮನೇಲೆ ಕಾಲ ಕಳೀತಾ ಇದ್ದೆ. ನಿನ್ನೆಯಿಂದ ನಮ್ಮನೇಲಿದೀಯಾ. ನಮ್ಮಿಂದ ಸೇವೆ ಮಾಡಿಸ್ಕೊಳ್ಳೋದು ನಿನಗೊಂಥರ ಇರ್ಸು ಮುರ್ಸು ಅನ್ಸಿರ್ಬೇಕು. ನನಗರ್ಥ ಆಗತ್ತಮ್ಮ ಪಾರ್ವತಿ, ನೀನ್ ಹೊರಡು, ಪರವಾಗಿಲ್ಲ. ಏನೇ ಬೇಕಾದ್ರೂ ಸಂಕೋಚ ಮಾಡ್ಕೋಬೇಡ, ನನ್ಗೊಂದು ಫೋನ್ ಮಾಡು, ಓಕೆನಾ? ಪಾರ್ವತಿ, ಯಾಕಮ್ಮ ಕಣ್ಣೀರು? ನನ್ ಹೆತ್ತ ಅಮ್ಮ ಇದ್ದಿದ್ರು ನಿಮ್ಮಷ್ಟು ಕಾಳಜಿ ಪ್ರೀತಿ ತೋರಿಸ್ತಿದ್ರು ಇಲ್ವೋ ನನಗ್ ಗೊತ್ತಿಲ್ಲ ಅಮ್ಮ. ಆದ್ರೆ ನೀವು ಅದಕ್ಕಿಂತ ಹೆಚ್ಚಾಗಿ ತೋರಿಸ್ತಾ ಇದ್ದೀರಾ. ಈ ನಿಮ್ ಋಣನ ನಾನ್ ಎಷ್ಟು ಜನ್ಮ ಎತ್ತು ಬಂದ್ರು ತೀರ್ಸೋದಕ್ಕಾಗಲ್ಲ. ಪಾರ್ವತಿ, ತಾಯಿಗೆ ಮಗಳ ಸೇವೆ ಮಾಡೋದ್ರಲ್ಲಿರೋ ಸಂತೋಷ, ಸಾರ್ಥಕ ಭಾವ ಪ್ರಪಂಚದ ಎಲ್ಲ ಖುಷಿಗಳಿಗಿಂತ ದೊಡ್ಡದಮ್ಮ. ಸರಿ ಅಮ್ಮ, ನಾ ಹೊರಡ್ತೀನಿ. ಆಗ್ಲಮ್ಮ, ಮನೆವರೆಗೂ ಬಂದು ಬಿಟ್ಟು ಹೋಗ್ಲಾ? ಬೇಡಮ್ಮ, ನಾನೇ ಹೋಗ್ತೀನಿ. ಸರಿಮ್ಮ. ಮೆಲ್ಲಿಗೆ ಬರ್ತೀನಿ. ಹುಷಾರು.
ಪಾರ್ವತಿ ಅಲ್ವಾ? ಅವಳು ಯಾಕೆ ಅಲ್ಲಿರ್ತಾಳೆ? ರೂಮಲ್ಲಾರ ಅಮಲ್ ಮಲ್ಗಿರ್ತಾಳೆ. ಅಯ್ಯೋ, ಈ ಪಾರ್ವತಿ ನನ್ನ ಎಷ್ಟು ಆವರಿಸ್ಕೊಂಡಿದ್ದಾಳೆ ಅಂದ್ರೆ ಎಲ್ಲಿ ಹೋದ್ರೂ ನನಗೆ ಬರೀ ಅವಳೇ ಕಾಣಿಸ್ತಾಳೆ. ಈ ವಿಷಯ ಏನಾದ್ರೂ ಪ್ರೀತಿ ಗೊತ್ತಾದ್ರೆ ಚಿಕ್ಕಮ್ಮನ ತರ ನನಗೂ ಇಮ್ಯಾಜಿನರಿ ಸಿಂಡ್ರೋಮ್ ಇದೆ ಅಂತ ರೇಗಿಸ್ಬಿಡ್ತಾನೆ. ಮೊದಲು ನಾನು ಅರ್ಧಂಕ ಗುಡ್ ಮಾರ್ನಿಂಗ್ ಹೇಳ್ಬೇಕಲ್ಲ. ನಾನು ಈ ಮನೆ ಸೊಸೆ ಅಲ್ಲ, ಈ ಮನೆ ಮಗಳು, ಎಲ್ರ ನಂಬಿಕೆಯ ಪಾರ್ವತಿ ಅಷ್ಟೆ. ಇನ್ಮೇಲೆ ನಾನು ಹಳೆ ಪಾರ್ವತಿ ಆಗಿರ್ಬೇಕು. ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ ಅಂತ ನಂಬಿರೋ ಅಖಿಲಮ್ಮನ್ ನಂಬಿಕೆ ಉಳಿಸ್ಕೋಬೇಕಾದದ್ದು ನನ್ನ ಕರ್ತವ್ಯ. ಅಖಿಲಮ್ಮನೆ ದೇವ್ರು ಅನ್ಕೊಂಡಿರೋ ನಮ್ಮಪ್ಪನ್ ನಂಬಿಕೆ ಕಾಪಾಡಬೇಕಾಗಿದ್ದು ನನ್ನ ಧರ್ಮ. ಪಾರ್ವತಿ ಎಲ್ಲಿ ಹೋದ್ಲು? ಬಾತ್ರೂಮ್ ಅಲ್ಲೂ ಇಲ್ಲ. ಚಿಕ್ಕಪ್ಪ, ಚಿಕ್ಕಮ್ಮ, ಪಾರ್ವತಿ ನೋಡಿದ್ರಾ? ಇಲ್ಲ, ಅದೇ ಹುಷಾರಿಲ್ವಲ್ಲ, ರೂಮಲ್ಲಿ ಮಲಗಿರ್ಬೇಕು. ಇಷ್ಟು ಬೇಗ ಯಾಕೆ ಎದ್ದು ಬರ್ತಾಳೆ? ಇಲ್ಲ ಚಿಕ್ಕಪ್ಪ, ನಾನು ರೂಮಲ್ಲಿ ನೋಡ್ದೆ, ಅವಳಲ್ಲಿಲ್ಲ. ಇಲ್ವಾ? ಅವ್ರು ಈಗ ತಾನೇ ಮನೆಗೆ ಹೋದ್ರು. ಏನು, ಮನೆಗೆ ಹೋದ್ಲಾ? ಯಾಕೆ ಹೋದ್ಲು? ಏನಪ್ಪ ಆದಿತ್ಯ, ಕಟ್ಕೊಂಡಿರೋ ಹೆಂಡತಿನ ಕೇಳ್ತಿದ್ಯಲ್ಲ? ಚಿಕ್ಕಮ್ಮ, ನೀವು ಸ್ವಲ್ಪ ಸುಮ್ಮನೆ ರೀ. ಅಲ್ಲ, ಪಾರ್ವತಿ ಹುಷಾರಾಗೋವರೆಗೂ ಇಲ್ಲೇ ಇರ್ತಾಳೆ ಅಂತ ಅಮ್ಮನೇ ಹೇಳಿದ್ರಲ್ಲ? ಹೇಳಿದ್ದೆ, ಆದ್ರೆ ಪಾರ್ವತಿನೇ ಹಠ ಮಾಡಿ ಹೋದ್ಲು. ನಾನು ಯಾಮಿನಿ ಇಬ್ರು ಅವಳಿಗೆ ಆರೈಕೆ ಮಾಡಿದ್ದು ಸ್ವಲ್ಪ ಮುಜುಗರ ಆಯ್ತೋ ಏನೋ. ನಾನು ಮನಸ್ಫೂರ್ತಿಯಾಗಿ ಅವಳಿಗೆ ಅಮ್ಮ ಅನ್ಕೊಂಡ್ರು ಅವಳಿಗೆ ನನ್ನನ್ನ ಅಮ್ಮ ಅನ್ನೋ ಸಲಿಗೆಯಿಂದ ನೋಡಕ್ ಆಗ್ಲಿಲ್ಲ ಅನ್ಸುತ್ತೆ. ಹಾಗೆ ಯಾಮಿನಿ ಅವಳನ್ನ ಬಾಯಿ ತುಂಬಾ ಗೆಳತಿ ಅಂತ ಕರೆದ್ರು ನಿನ್ನ ಹೆಂಡತಿ ಆಗೋಳಾಗಿ ಮಾತ್ರ ಅವಳನ್ನ ನೋಡಕ್ ಸಾಧ್ಯ ಆಯ್ತು ಅನ್ಕೋತೀನಿ. ಅದಕ್ಕೆ ಹೊರಟ್ಬಿಟ್ಲೋ ಏನೋ. ಅಲ್ಲಿದ್ರೇನು ಇಲ್ಲಿದ್ರೇನು ಆದಷ್ಟು ಬೇಗ ಪಾರ್ವತಿ ಚೇತರಿಸ್ಕೊಳ್ಬೇಕು ಅಷ್ಟೇ ಅಲ್ವಾ ರಘು? ಅವಳು ಲವಲವಿಕೆಯಿಂದ ಮನೆ ತುಂಬಾ ಓಡಾಡ್ಕೊಂಡಿರೋ ಹಾಗಾಗ್ಬೇಕು ಅನ್ನೋದೇ ನನ್ನ ಆಸೆ. ಅಕ್ಕ, ನಮ್ಮ ಆದಿತ್ಯನ್ಗೆ ಪಾರು ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ದಿನ ಬೆಳಿಗ್ಗೆ ಅವಳ ಕೈಯಾರ ಕಾಫಿ ಕುಡಿತಿದ್ದ, ಅವಳ ಜೊತೆ ಸಲುಗೆಯಿಂದ ಇರ್ತಿದ್ದ. ಈಗ ಯಾರ ಜೊತೆ ಇರೋದು ಅಂತ ಪಾಪ ಯೋಚನೆ ಅವನ್ಗೆ, ಅಲ್ವೇನಪ್ಪ ಆದಿತ್ಯ? ಅದಕ್ಕೇನಂತೆ, ಅಂಗಡಿ ಇಲ್ಲ ಅಂದ್ರೆ ಸಂತೆಗೆ ಹೋದ್ರಾಯ್ತು. ನಿನ್ನ ಯೋಗಕ್ಷೇಮ ವಿಚಾರಿಸೋಕೆ ಯಾರು ಇಲ್ಲ ಅಂತ ಅನ್ಕೋಬೇಡ. ನಿನ್ನ ಭಾವಿ ಪತ್ನಿ ಯಾಮಿನಿ ಇದ್ದಾಳಪ್ಪ. ಹೇಗೂ ಇಬ್ರು ಮದ್ವೆ ಆಗೋರು, ಇನ್ ಸ್ವಲ್ಪ ದಿನದಲ್ಲಿ ಎಂಗೇಜ್ಮೆಂಟ್ ಕೂಡ ಆಗುತ್ತೆ. ಆವಾಗ ಎಂಗೇಜ್ ಹೆಂಗು ಆಗ್ತಿರಲ್ಲ, ಅದಕ್ಕೆ ಈಗ್ಲಿಂದಾನೇ ಎಂಗೇಜ್ ಆಗಿರಿ ಅಂತ. ನಿಮ್ಮಿಬ್ರು ಮದ್ವೆನ ನಾನು ಅದ್ ಯಾವಾಗ ನೋಡ್ತೀನೋ ಅಂತ ಕಾಯ್ತಾ ಇದ್ದೀನಿ, ಅಲ್ವಾ ಅಕ್ಕ? ಖಂಡಿತ ಆ ದಿನ ಯಾವಾಗ ಬರುತ್ತೋ ಅಂತ ಕಾಯ್ತಾ ಇದ್ದೀನಿ. ನಾನು ಕಾಯ್ತಾ ಇದ್ದೀನಕ್ಕ. ನನ್ ಕನ್ಸಲ್ಲೆಲ್ಲ ಆದಿ ಯಾಮಿನಿ ಮದ್ವೆ ಪಿಕ್ಚರ್ಸೇ ಬರ್ತಾ ಇರುತ್ತಕ್ಕ. ಆ ಪಾರ್ವತಿ ಬಗ್ಗೆ ನಿನ್ನೆ ತಾನೇ ಯಾಮಿನಿ ಹತ್ರ ಫಿಟ್ಟಿಂಗ್ ಇಟ್ಟಿದ್ದೆ. ಒಂದೇ ದಿನಕ್ಕೆ ಅವಳು ಈ ಮನೆಯಿಂದ ಓಡಿಸ್ಬಿಟ್ಟಿದ್ದಾಳೆ. ಸೂಪರ್ ಕಣೆ ಯಾಮಿನಿ, ನೀನು ಈ ಅರಸನ ಕೋಟೆ ಸೊಸೆ ಅಂದ್ರೆ.
ಇಷ್ಟು ದಿನ ವಾಸ್ತವದ ಅರಿವಿಲ್ದೆ ಭ್ರಮೇಲ್ ಬದುಕ್ತಿದ್ದೆ. ಆದ್ರೆ ಈಗ ಸ್ವಾರ್ಥದ ಪ್ರೀತಿಗಿಂತ ನಂಬಿಕೆ ಜೀವನ ದೊಡ್ಡದು ಅನ್ನೋ ಸತ್ಯ ಅರಿವಾಗಿದೆ ಅಪ್ಪ. ಜೀವನ ಅಂದ್ರೆ ಇಷ್ಟೇ ಅಂತ ಪ್ರೀತಿಲ್ ತೇಲ್ತಿದ್ದವಳ್ಗೆ ಅಖಿಲಮ್ಮನ್ ಜೊತೆ ಕಳೆದ ಒಂದು ದಿನದಲ್ಲೇ ಜೀವನದ ಬಗ್ಗೆ ಅರ್ಥ ಆಗಿದೆ ಅಪ್ಪ. ಪ್ರಪಂಚದಲ್ಲಿ ಸಂಬಂಧಕ್ಕಿಂತ ದೊಡ್ಡದು ನಂಬಿಕೆ ಅಂತ ಅಖಿಲಮ್ಮನ್ ನೋಡಿ ತಿಳ್ಕೊಂಡೆ. ನಿಸ್ವಾರ್ಥ ಭಾವದಿಂದ ಹೆತ್ತ ಮಗಳಿಗಿಂತ ಹೆಚ್ಚಾಗಿ ನನ್ನ ನೋಡ್ಕೊಂಡ್ರು, ಆರೈಕೆ ಮಾಡಿದ್ರು. ಅವ್ರು ಒಂದೊಂದು ಗುಣ ಒಂದೊಂದು ಮುತ್ತಿನ ತರ, ಅವ್ರಿಗೆ ಬೆಲೆ ಕಟ್ಟೋದಕ್ಕಾಗಲ್ಲ. ಅಖಿಲಮ್ಮನ್ ಗತ್ತು ನೋಡಿದ್ದೆ, ಯಜಮಾನ್ರ ಪ್ರೀತಿ ಕಂಡಿದ್ದೆ. ಆದ್ರೆ ಹೆತ್ತ ಮಗಳನ್ನೇ ಲೆಕ್ಕಿಸ್ದೆ ಅಖಿಲಮ್ಮ ನಿನ್ ಮೇಲಿಟ್ಟಿರೋ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ನನಗ್ ನೀನ್ ಯಾಕೆ ವಿಷ ಹಾಕ್ದೆ ಅಂತ ನನ್ಗೆ ಈಗ ಅರ್ಥ ಆಯ್ತಪ್ಪ. ಮಕ್ಳಿಗೋಸ್ಕರ ತಂದೆ ತಾಯಿ ಬಲಿಯಾಗೋ ಕತೆಗಳನ್ನ ಕೇಳಿದ್ದೀನಿ. ಆದ್ರೆ ಮಗಳನ್ನೇ ಬಲಿ ಕೊಡೋ ಅಪ್ಪನ ಮನಸ್ಥಿತಿ ಪೂರ್ತಿಯಾಗಿ ಅರ್ಥನೇ ಆಗ್ಲಿಲ್ಲ. ಅದೆಲ್ಲದನ್ನು ಮೀರಿ ನೀನ್ ಯಾಕೆ ಹೀಗ್ ಮಾಡ್ದೆ ಅಂತ ನನಗೆ ಈಗ ಅರ್ಥ ಆಗಿದೆ ಅಪ್ಪ. ಅಖಿಲಮ್ಮ ನನ್ನ ಮಗಳು ಅನ್ಕೊಂಡ್ ಸೇವೆ ಮಾಡಿದ್ದಾರೆ ಅಂದ್ರೆ ಅವ್ರು ನನ್ನನ್ನ ಮಗಳಾಗಿ ನೋಡೋದಕ್ಕೆ ಇಷ್ಟಪಡ್ತಾರೆ ಹೊರತು ಸೊಸೆಯಾಗಿ ಖಂಡಿತ ಅಲ್ಲ. ಅದಕ್ಕೆ ನಾನು ಅವ್ರ ಮಕ್ಕಳಾಗಿ ಕೊಡ್ತೀನಪ್ಪ. ಪಾಪ ಯಾಮಿನಿಯವರು ಯಜಮಾನ್ರನ್ನ ತುಂಬಾ ಹಚ್ಕೊಂಡಿದ್ದಾರೆ. ನನ್ ಜೀವದ ತರ ಇದ್ದ ಯಜಮಾನ್ರ ಜೀವನನ ಜೋಪಾನವಾಗಿ ನೋಡ್ಕೊಳ್ತಾರೆ ಅಂದ್ಮೇಲೆ ನನಗೇನು ಹೊಟ್ಟೆ ಕಿಚ್ಚಿಲ್ಲ. ಬಿಟ್ಕೊಡ್ತೀನಿ. ಅಖಿಲಮ್ಮನ ಆಸೆ ಹಾಗೆ ಯಜಮಾನ್ರು ಯಾಮಿನಿಯವ್ರ ಜೊತೆ ಸಂತೋಷದಿಂದ ಬಾಳ್ಬೇಕು. ಆ ಸ್ಪಷ್ಟತೆ ನನಗ್ ಸಿಕ್ತಪ್ಪ. ಈ ಪ್ರಪಂಚದಲ್ಲಿ ನಿನ್ನ ಅಖಿಲಮ್ಮನ್ ಬಿಟ್ರೆ ನನಗ್ ಯಾರು ಯಾವುದು ದೊಡ್ಡಲ್ಲ ಅಪ್ಪ.